ಎಲ್ಲರಿಗೂ ಹಾಯ್, ಹಾಗೆ ಎಲ್ರಿಗೂ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಹೋಟೆಲ್ ರುಚಿಗಿಂತಲೂ ತುಂಬ ರುಚಿಯಾಗಿರುವ ಸೂಪರ್ ವೆಜಿಟೇಬಲ್ ಅಥವಾ ವೆಜ್ ಫ್ರೈಡ್ ರೈಸ್ ಮಾಡಿದ್ದೇನೆ. ಇದು ಬಹಳ ಸುಲಭವಾದ ಒಂದು ವಿಧಾನ, ಹಾಗೆ ಪಟಪಟ ಅಂತ ಬೇಗನೆ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಕೂಡ ಇಷ್ಟಪಡುವಂತಹ ಒಂದು ಫ್ರೈಡ್ ರೈಸ್. ಹಾಗೆ ಸಾರಿಲ್ಲದ ಹಾಗೇನೂ ಕೂಡ ತಿನ್ಬೋದು. ಇಲ್ಲಿ ನಾನು ಬುಲ್ಲೆಟ್ ರೈಸ್ ತಗೊಂಡಿದ್ದೀನಿ, ನಾವು ಅನ್ನ ಮಾಡುವ ಅಕ್ಕಿನ. ಇದು ಜೀರಾ ರೈಸಲ್ಲಿ ಮಾಡ್ಬೋದು, ಹಾಗೆ ಬೇರೆ ಬೇರೆ ಬಾಸ್ಮತಿ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ನಿಮಗೆ ಯಾವುದು ಇಷ್ಟವೋ ಅದರಲ್ಲಿ ಮಾಡಿ. ಮೊದಲು ಅದನ್ನು ಚೆನ್ನಾಗಿ ಅಕ್ಕಿನ ತೊಳೆದು ನಂತರ ಇದನ್ನು 10-15 ನಿಮಿಷ ನೆನೆ ಹಾಕಿಡಬೇಕು. ನಾನು ಇಲ್ಲಿ 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. 3 ಗ್ಲಾಸ್ ಅಕ್ಕಿನ ಈಗ ತೊಳೆದು 15-20 ನಿಮಿಷ ನಾನು ನೆನೆ ಹಾಕ್ತಾಯಿದ್ದೇನೆ. ಅಷ್ಟೊತ್ತಿಗೆ ನಾವು ನೆನೆ ಹಾಕಿರುವಾಗ ಇಲ್ಲಿ ನಾವು ಅದಕ್ಕೆ ಕುದೀಲಿಕ್ಕೆ ನೀರು ಕೂಡ ರೆಡಿ ಮಾಡುವ. ಅನ್ನ ಮಾಡಬೇಕಲ್ವ, ಅನ್ನ 60-70% ಅಷ್ಟೇ ಬೇಯಬೇಕು. ಇಲ್ಲಿ ಇವಾಗ ನಾನು ಮೀಡಿಯಮ್ ಗಾತ್ರದ 3 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ಅಷ್ಟೇ ನೀರು ತಗೊಳ್ತಾ ಇದ್ದೇನೆ. 5 ಗ್ಲಾಸ್ ಒಳಗಡೆ ಇರಬೇಕು ನೀರು. ಈಗ ನೀರು ಕುದೀತಾ ಬರುವಾಗ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದಾಗ ನೆನೆ ಹಾಕಿದ ಅಕ್ಕಿನ ನಾವು ಬಸಿಬೇಕು ತೂತು ಪಾತ್ರೆಗೆ ಹಾಕಿ. ಇವಾಗ ಅಕ್ಕಿನ ಕೂಡ ಸೇರಿಸಬೇಕು, ಯಾಕಂದರೆ ಇಲ್ಲಿ ನೀರಿನ ಅಳತೆ ಕರೆಕ್ಟ್ ಹಾಕಿದ್ದಕ್ಕೆ ಅಲ್ಲಿ ಅಕ್ಕಿಯಲ್ಲೆಲ್ಲ ಜಾಸ್ತಿ ನೀರಿರಬಾರ್ದು. ಹಾಗಾಗಿ ಅದನ್ನು ತೂತು ಪಾತ್ರೆಯಲ್ಲಿ ಹಾಕಿ ಜರಡ ಹಿಡಿದು ಇಲ್ಲಿ ಕುದಿಯುವಾಗ ಹಾಕಿ ಇದು ಕುದೀಲಿಕ್ಕೆ ಬಿಡಿ. ನೀವು ಕುದೀಲಿಕ್ಕೆ ಬಿಟ್ಟ ಮೇಲೆ ಪೂರ್ತಿ ಸಿಮ್ಮಲ್ಲಿ 1-2 ಕುದಿ ಬರುವಾಗ ಪೂರ್ತಿಯಾಗಿ ಸಿಮ್ಮಲ್ಲಿಡಿ. ಸಿಮ್ಮಲ್ಲಿಟ್ಟಾಗ ಒಂದು 10-15 ನಿಮಿಷದಲ್ಲಿ ಅನ್ನ ಆಗುತ್ತೆ. ಇದು 60%-70% ಮಾತ್ರ ಬೇಯಬೇಕು. ಬೆಂದ ಮೇಲೆ ಅನ್ನದಲ್ಲಿ ನೀರು ಕೂಡ ಇರಬಾರ್ದು. ಈಗ ಒಂದು ಪಾತ್ರೆಗೆ ಹರಡಿ ಹೀಗೆ ಅನ್ನ ಉದರಾಗಿರುವ ಅನ್ನನ ಫ್ಯಾನ್ ಅಡಿಯಲ್ಲಿ ಇಡಿ ಒಂದು 15 ನಿಮಿಷ. ಅಷ್ಟೊತ್ತಿಗೆ ನಮ್ಮ ತರಕಾರಿನೆಲ್ಲ ನಾವು ರೆಡಿ ಮಾಡಿಕೊಂಡು ಬರುವ. ಯಾಕಂದರೆ ಪೂರ್ತಿಯಾಗಿ ತಣದ ಮೇಲೆ ಫ್ರೈಡ್ ರೈಸ್ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಿಮಗೆ ಬೇಕಾದ ತರಕಾರಿಗಳನ್ನೆಲ್ಲ ತಗೊಳ್ಳಿ. ಸೌತೆಕಾಯಿ ಬೆಂಡೆಕಾಯಿನ ಬಿಟ್ಟು ನಾನಿಲ್ಲಿ ಕ್ಯಾರೆಟ್, ಆಮೇಲೆ ಕ್ಯಾಬೇಜ್, ಆಲೂಗಡ್ಡೆ, ಬಟಾಣಿ, ಹಸಿ ಬಟಾಣಿ, ಒಣ ಬಟಾಣಿ ತಗೊಳ್ಬಾರ್ದು, ಹಾಗೆ ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ತಗೊಂಡಿದ್ದೇನೆ. ಈಗ ಬಾಣಲಿಗೆ ನಾನಿಲ್ಲಿ ಸನ್ಫ್ಲವರ್ ಎಣ್ಣೆ ತಗೊಂಡೆ. ಇಲ್ಲಿ 2 ಸ್ಪೂನಷ್ಟು ಸನ್ಫ್ಲವರ್ ಎಣ್ಣೆ ತಗೊಂಡೆ. ಇದೆಲ್ಲ ಸನ್ಫ್ಲವರ್ ಎಣ್ಣೆಯಲ್ಲಿ ಮಾಡಿದ್ರೇ ಸೂಪರಾಗಿರುತ್ತೆ. ಇಲ್ಲಿ ಒಂದು ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೇನೆ. 5-6 ಹಸಿಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ತಾಯಿದ್ದೇನೆ. ಈಗ ಜಾಸ್ತಿ ಕೆಲವೊಂದು ತರಕಾರಿಗೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಯಲಿಕ್ಕೆ ಇರುತ್ತಲ್ವ, ಅಂಥದ್ದನ್ನು ಮೊದಲು ಹಾಕ್ತಾ ಬನ್ನಿ. ಈಗ ನಾನು ಹಸಿ ಬಟಾಣಿನ ಹಾಕಿದ್ದೇನೆ. ಹಸಿ ಬಟಾಣಿನ ಸಿಪ್ಪೆ ತೆಗೆದು ನಾನು ಇಲ್ಲಿ ತೊಳೆದು ಹಾಕಿರೋದು. ಯಾಕಂದರೆ ಪ್ಯಾಕೆಟ್ ಬಟಾಣಿ ತರಬೇಡಿ, ಅದರಲ್ಲಿ ಕಲರ್ ಇದೆ, ಅದನ್ನು ನೆನಪಿಟ್ಕೊಳ್ಳಿ. ಹಾಗೆ ಬಟಾಣಿ ಫ್ರೈ ಆಗ್ತಾ ಹೋಗುವಾಗ ನೆಕ್ಸ್ಟ್ ಸ್ವಲ್ಪ ಬೇಯಲಿಕ್ಕಿರುವಂಥ ಒಂದು ತರಕಾರಿ ಅಂದರೆ ಕ್ಯಾರೆಟ್ ಅಲ್ವ, ಕ್ಯಾರೆಟನ್ನು ಕೂಡ ಹಾಕಿ ನಂತರ ಅಲ್ಲಿ ಯಾವುದು ಬೇಕಾದರೂ ಹಾಕ್ಕೊಳ್ಳಿ. ಬೀನ್ಸ್ ಎಲ್ಲ ಹಾಕ್ಬೋದು, ಮನೆಯಲ್ಲಿ ಬೀನ್ಸ್ ಇರಲಿಲ್ಲ ಇವತ್ತು. ಬೀನ್ಸ್, ಈರುಳ್ಳಿ ಎಲೆ, ಅದನ್ನ ಈರುಳ್ಳಿ ಎಲೆ ಎಲ್ಲ ಕೊನೆಯಲ್ಲಿ ಹಾಕೋದು. ಈಗ ಕ್ಯಾಬೇಜ್ ಮತ್ತು ಬಟಾಟೆ ಅಥವಾ ಆಲೂಗಡ್ಡೆಯನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ಈಗ ಟೊಮೆಟೊ ಹಾಕಿ, ಕೊನೆಯಲ್ಲಿ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿದ ಮೇಲೆ ಅದನ್ನು ಕೂಡ ಒಂದೊಂದು ನಿಮಿಷ 2 ನಿಮಿಷ ಫ್ರೈ ಮಾಡ್ತಾ ಹೋಗಬೇಕು, ಒಂದೊಂದು ತರಕಾರಿ ಹಾಕಿದ ಮೇಲೆ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ, ನಾವು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇವಲ್ವ, ಹಾಗೆ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಹಾಗೆ ಒಂದು 3/4 ಸ್ಪೂನು, ಅರ್ಧದಿಂದ 3/4 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ಒಣಮೆಣಸಿನ ಯಾವುದಾದ್ರೂ ಪುಡಿ ಹಾಕಿ ಈಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ಸಿಮ್ಮಲ್ಲಿದೆ ನಮ್ಮ ಫ್ಲೇಮು, ಹಾಗಾಗಿ ಸೀದು ಹೋದರೆ ಹೋಯಿತು. ಈಗ ನಾನು 1/4 ಸ್ಪೂನಷ್ಟು ಕರಿಮೆಣಸಿನ ಕಾಳಿನ ಪುಡಿ ಹಾಕಿದೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈಗ ನೆಕ್ಸ್ಟ್ ಸ್ವಲ್ಪ ಸೋಯಾ ಸಾಸ್ ಮತ್ತು ನಿಂಬೆ ರಸವನ್ನು ಕೂಡ ಹಾಕಬೇಕು. ಯಾಕಂದರೆ ಹುಳಿ ಇರಬೇಕಲ್ವ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ನಿಂಬೆ ರಸ ಸ್ವಲ್ಪ ಹಾಕಿ, ಸೋಯಾ ಸಾಸು ಅಷ್ಟೇ, ತುಂಬ ಹಾಕ್ಲಿಕ್ಕೆ ಹೋಗಬೇಡಿ. ಹಾಕಿಲ್ಲ ಅಂತ ಅನ್ನೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕಿ. ಹಾಗೆ ನಾನೊಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕೂಡ ಹಾಕಿದ್ದೇನೆ. ಈಗ ನಾನು ನಿಂಬೆಹಣ್ಣಿನ ರಸ ಕೂಡ ಹಾಕ್ತಾಯಿದ್ದೇನೆ. ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡಿ ಸಿಮ್ಮಲ್ಲಿಟ್ಟು. ಇದು ಫ್ರೈ ಆಗ್ತಾ ಬರುವಾಗ ನಮ್ಮ ಬೇಯಿಸಿದ ಅನ್ನ ಕೂಡ ಅಲ್ಲಿ ರೆಡಿ ಆಗುತ್ತಲ್ವ, ಆ ಅನ್ನವನ್ನು ಕೂಡ ಹಾಕ್ತಾನೆ ಬರಬೇಕು. ಅನ್ನ ಹಾಕೋ ಮೊದಲು ಕ್ಯಾಪ್ಸಿಕಮ್ಮಲ್ಲಿ ನೀರಿದೆ ಅಲ್ವ, ಕ್ಯಾಪ್ಸಿಕಮ್ ಮೊದಲೇ ಹಾಕಬಾರ್ದು. ಕ್ಯಾಪ್ಸಿಕಮ್ ಹಾಕಿದ ಮೇಲೆ ಅದರ ಹಿಂದೆನೇ ಅನ್ನ ಹಾಕಬೇಕು. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ, ಯಾಕಂದರೆ ಅನ್ನ ಜಾಸ್ತಿ ಬೆಂದಿಲ್ಲ, ಹಾಗಾಗಿ ಅನ್ನ ಕಟ್ಟಾಗೋ ಸಾಧ್ಯತೆ ಇಲ್ಲ. ಮತ್ತು ನೆನೆ ಹಾಕಿದ್ದಕ್ಕೆ ಅನ್ನ ಸ್ಮೂತಾಗಿ ಕೂಡ ಇದೆ. ಫ್ರೈಡ್ ರೈಸ್ ಹಾರ್ಡಾದರೆ ತಿನ್ನಲಿಕ್ಕೆ ಆಗೋದಿಲ್ಲ ನಮಗೆ. ಹಾಗೆ ಈಗ ಮಿಕ್ಸ್ ಮಾಡ್ತಾ ಬನ್ನಿ. ಹಾಗೆ ನಮ್ಮ ಫ್ರೈಡ್ ರೈಸ್ ಇವಾಗ ನೋಡಿ ರೆಡಿ ಆಗುತ್ತೆ. ಇದೆಲ್ಲ ಮಿಕ್ಸ್ ಮಾಡುವಾಗ
ನಮ್ಮ ಫ್ಲೇಮ್ ಮಾತ್ರ ಚಿಕ್ಕದಲ್ಲಿರಬೇಕು. ನೋಡಿ, ಅದು ಸ್ವಲ್ಪ ಬೆಂದಿದ್ದು ಕಮ್ಮಿ ಆಗಿದ್ದಕ್ಕೆ ಈಗ 60-70% ಬೇಯುವಾಗ ಬಾಕಿ ನಮ್ಮ ಅನ್ನ ಇದ್ರ ಜೊತೆ ಬೇಯುತ್ತೆ. ಹಾಗಾಗಿ ಎಲ್ಲ ಕಡೆ ಸರಿಯಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು. ಆ ರೀತಿಯಲ್ಲಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಈರುಳ್ಳಿ ಎಲೆ ಬೇಕಂದರೆ ಈರುಳ್ಳಿ ಎಲೆಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು, ರೌಂಡಾಗಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ. ಕೆಲವರಿಗೆ ನಮ್ಮ ಮನೇಲಿ ಈರುಳ್ಳಿ ಎಲೆ ಇಷ್ಟ ಆಗೋದಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಮ್ಮ ಫ್ರೈಡ್ ರೈಸ್ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ. ಇದಕ್ಕೆ ಸೌತೆಕಾಯಿಯ ರಾಯತ ಅದು ಕೂಡ ಚೆನ್ನಾಗಿರುತ್ತೆ, ದಾಲ್ ಕೂಡ ಚೆನ್ನಾಗಿರುತ್ತೆ. ನಾನು ರಾಯತ ಮಾಡಿದೆ ಇವತ್ತು. ನೋಡಿ, ಸೂಪರಾಗಿದೆ. ನೋಡ್ತಾ ಇದ್ದ ಹಾಗೆ ಸೂಪರಾಗಿರುವ ವೆಜ್ ಫ್ರೈಡ್ ರೈಸ್ ರೆಡಿ ಇದೆ. ಹೀಗೆ ಚಿಕನ್ನಲ್ಲಿ, ಮೊಟ್ಟೆಯಲ್ಲಿ, ಮಟನಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕಬೇಕಾಗುತ್ತೆ. ಹಾಗೆ ನಮ್ಮ ಫ್ರೈಡ್ ರೈಸ್ ರೆಡಿ. ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.